ಯಾ ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಫಸ್ಟ್ ಆಫ್ ಆಲ್, ಸೊ ಇದು 500 rupees. ಸೊ 500 rupees ನಾವು ಹಿಂದಿನ ದಿನಗಳಲ್ಲಿ ಮೇ ಬಿ ಒಂದು 5-10 years ಬ್ಯಾಕ್ ನಾವು ಮಾರ್ಕೆಟಿಗೆ ಹೋದಾಗ 500 rupeesಗೆ ನಮಗೆ ಅವಶ್ಯಕತೆ ಇರ್ತಕ್ಕಂತಹ 500 ರೂಪಾಯಿ ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ತರಕಾರಿಗಳನ್ನು ಗ್ರಾಸರಿಯನ್ನು ತರುವಂತಹ ಅವಕಾಶ. ಈ ಒಂದು 500 rupees ಬೆಲೆ ಬಾಳುವಂತಹ ಅಟ್ಲೀಸ್ಟ್ ಸರ್ಟೈನ್ ಎಕ್ಸ್ಟೆಂಟ್ ಏನು ನಮಗೆ ಬೇಕಾದಂತಹ ವಸ್ತುಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇತ್ತು. ಆ ಸಮಯದಲ್ಲಿ ಇನ್ಫ್ಲೇಷನ್ ಕಡಿಮೆ ಇತ್ತು. ಈಗ ಏನಾಗಿದೆ, ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ನಾನು ಏನಾದ್ರೂ ಇವಾಗ 500 ರೂಪಾಯಿ ತಗೊಂಡೋದ್ರೆ ಮೇ ಬಿ ನಾನು ಕೆಲವೊಂದು 1 or 2 ಗ್ರಾಸರೀಸ್ ತರಬಹುದು ಅಥವಾ ಫ್ಯೂ ವೆಜಿಟೇಬಲ್ಸ್ ತರಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಯಾವ ರೀತಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಇನ್ಫ್ಲೇಷನ್ ಹಣದುಬ್ಬರ ಪ್ರಮುಖ ಪಾತ್ರ ವಹಿಸುತ್ತೋ ಅದೇ ರೀತಿ ಹೆಲ್ತ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹೆಲ್ತ್ ಇನ್ಫ್ಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸೊ ಹಾಗಾಗಿ ಏನಾಗುತ್ತೆ, ಇವತ್ತು ನಾವು 10 lakhs ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಈಸ್ ನಾಟ್ ಎನಫ್ ಅಂತ ಅಂದ್ರೆ 10 lakhs ಇನ್ಶೂರೆನ್ಸ್ ನಮಗೆ ಇದು ಇನ್ನೂ ಜಾಸ್ತಿಯಿಂದಾಗಿ ಮಾಡಿಸಿದ್ರೆ ಅನುಕೂಲ, ಇದು ಸಾಕಷ್ಟು ಆಗಲ್ಲ ಅನ್ನುವಂತಹ ವಿಚಾರ. ಅದಲ್ಲದೆ ನಮಗೆ ಏನಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅಂಡರ್ ಎಸ್ಟಿಮೇಟ್ ಮಾಡದೆ ನಮಗೆ ಯಾವುದೇ ರೀತಿಯಾದಂತಹ ಮುಂದೆ ಬರುವಂತಹ ಅನಾಹುತಗಳಿಗೆ, ಎಮರ್ಜೆನ್ಸಿ ಇವೆಂಟ್ಗಳಿಗೆ ನಾವು ಕವರ್ ಮಾಡದೇ ಇರೋದ್ರಿಂದ ಸಾಕಷ್ಟು ನಮ್ಮ ಲೈಫ್ ಟೈಮ್ ಸೇವಿಂಗ್ಸ್ ಅನ್ನ ಕಳೆದುಕೊಳ್ತಕ್ಕಂತ ಅವಕಾಶ ಇದೆ. ಸೊ ಹಾಗಾಗಿ ಇದಕ್ಕೆ ಅನುವು ಮಾಡಿಕೊಡದೇನೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಸೊ ಒಬ್ಬ ವ್ಯಕ್ತಿಗೆ ಎಷ್ಟು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು? ನಾರ್ಮಲಿ ಇಂಡಿವಿಜುವಲ್ ಗೆ ಸೊ 25 lakhs ಬಹಳ ಇಂಪಾರ್ಟೆಂಟ್ ಕವರ್ ಆಗಿರುತ್ತೆ. ಅದೇ ರೀತಿ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ 50 lakhs 1 crore ಬಹಳ ಇಂಪಾರ್ಟೆಂಟ್ ಕವರ್ ಆಗಿರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಆಸ್ ಎ ಇಂಡಿವಿಜುವಲ್ 25 lakhs ಕವರ್ ಮಾಡೋಣ, ಫ್ಯಾಮಿಲಿ 50 lakhs to 1 crore ಕವರ್ ಮಾಡ್ತಕ್ಕಂಥದ್ದು ಈ ಸಮಯದಲ್ಲಿ ಅವಶ್ಯಕವಾಗಿರುತ್ತದೆ. ಅದಲ್ಲದೆ ಸೊ ನಾವು ಹೆಚ್ಚಿನದಾಗಿ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿಯಾದ ತೊಂದರೆ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಏನಾಗುತ್ತೆ ನಮಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ಅದಲ್ಲದೆ ಏನಂತಂದ್ರೆ, ಸೊ ನಮಗೆ ಇವತ್ತಿನ ದಿನದಲ್ಲಿ ಕಾಸ್ಟಸ್ ಏನಾಗ್ತಿದೆ, ರೈಸ್ ಆಗ್ತಿದೆ. ಹೆಲ್ತ್ ಮೆಡಿಕಲ್ ಎಕ್ಸ್ಪೆನ್ಸಸ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಏನಂತ ನಾವು ಐಡೆಂಟಿಫೈ ಮಾಡಿದ್ರೆ 3 ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಸೊ ಮೊದಲನೇದಾಗಿ ಮೆಡಿಕಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಒನ್ ಆಫ್ ದಿ ಹೈಯೆಸ್ಟ್ ಇನ್ಫ್ಲೇಷನ್ ಯಾವುದಿದೆ ಅಂದ್ರೆ ಅದು ಮೆಡಿಕಲ್ ಇನ್ಫ್ಲೇಷನ್. ಸರಿ ಸುಮಾರು 14-16% ಏನಾಗುತ್ತೆ ಮೆಡಿಕಲ್ ಇನ್ಫ್ಲೇಷನ್, ಮೆಡಿಕಲ್ ದರಗಳು ಏನಾಗುತ್ತೆ ಪ್ರತಿ ವರ್ಷ ಜಾಸ್ತಿ ಆಗ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೊಬೋಟಿಕ್ ಸರ್ಜರಿ, ಸಾಕಷ್ಟು ಏನು ಈ ಒಪಿನಿಯನ್ಸ್, ಸೆಕೆಂಡ್ ಕನ್ಸಲ್ಟೇಷನ್ಸ್ ಬಂದಿರೋದ್ರಿಂದ ಏನಾಗಿದೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗೋದ್ರಿಂದ ಏನಾಗಿದೆ, ನಮ್ಮ ಕಾಸ್ಟಸ್ ಏನಾಗಿದೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ. ಅದಲ್ಲದೆ ಮೂರನೇ ಕಾರಣ ಅಂತಂದ್ರೆ ಕೆಲವೊಂದು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರಿತೀವಿ. ನಾವು ದಿನನಿತ್ಯ ಏನು ಲೈಫ್ ಸ್ಟೈಲ್ ಡಿಸೀಸ್, ಲೈಫ್ ತಿಂತಕ್ಕಂಥ ಜಂಕ್ ಫುಡ್ ಆಗಿರ್ಬೋದು ಅಥವಾ ಏನು ದೇಹಕ್ಕೆ ಹಿತಕರಿ ಆಗಿರ್ತಕ್ಕಂಥ ಫುಡ್ ಅನ್ನ ಸೇವಿಸೋದ್ರಿಂದ ಏನಾಗುತ್ತೆ ಈ ಒಂದು ಡಿಸೀಸ್. ಈ 3 ಕಾರಣಗಳಿಂದ ಏನಾಗಿದೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿದೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ವಾಟ್ ಈಸ್ ದ ಸೊಲ್ಯೂಷನ್? ನಮ್ಮ ಒಂದು ಮೈಂಡ್ ಸೆಟ್ ಅನ್ನ ನಾವು ಬದಲಾವಣೆ ಮಾಡಬೇಕಾಗಿದೆ. ನಮ್ಮ ಒಂದು ಮೈಂಡ್ ಸೆಟ್ ನ ಬದಲಾವಣೆ ಮಾಡೋದ್ರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂತ ಅವಶ್ಯಕವಾಗಿರ್ತಕ್ಕಂಥ ಕವರೇಜ್ ಅನ್ನು ಮಾಡಿಸೋದ್ರ ಮುಖಾಂತರ ಇದಕ್ಕೆ ನಾವು ಸೊಲ್ಯೂಷನ್ ಅನ್ನು ಪರಿಹಾರನ ಕಂಡುಕೊಳ್ಬಹುದು. ಸೊ ಇದಕ್ಕೆ 3 ರೀತಿಯಾದಂತಹ ರೀಸನ್, 3 ರೀತಿಯಾದಂತಹ ಕವರ್ ಅವಶ್ಯಕತೆ ಇರುತ್ತೆ. ಒಂದು, ನಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಇದ್ರೆ ಅವರಿಗೆ ಸೂಪರ್ ಅಪೋ ಪ್ಲಾನ್ ಅಂತ ಹೇಳಿ ಮಾಡಬಹುದು. ಸೂಪರ್ ಅಪೋ ಪ್ಲಾನ್ ವಿತ್ ಡಿಡಕ್ಟಬಲ್ ಆಪ್ಷನ್ ಅಂತ ಕರಿತೀವಿ. ನಿಮಗೆ ಆಲ್ರೆಡಿ ಎಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೋ ಅದನ್ನ ಬೇಸಿಕ್ ಕವರ್ ಆಗಿ ಅದಾದ ನಂತರ ಈ ಸೂಪರ್ ಅಪೋ ಪ್ಲಾನ್ ಕವರ್ ಮಾಡಿದ್ರೆ ನಮಗೆ ಅನುಕೂಲಕರ ಆಗುತ್ತೆ. ಸೊ ಅದಲ್ಲದೆ ಎರಡನೇ ರೀಸನ್ ಏನಂತಂದ್ರೆ, ಅದಿಯಾಗಿ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಸೊ ಅದಕ್ಕೆ ತುಂಬಾ ಅಡ್ವಾಂಟೇಜ್. ನಾವು ಹೆಲ್ತಿಯಾಗಿ ಇರ್ತಕ್ಕಂಥ ಸಮಯದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಮುಂದೆ ಅದು ಕವರೇಜ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಯಾವಾಗ ಅನ್ಹೆಲ್ತಿ ಆಗುತ್ತೋ ಅವಾಗ ಸಾಕಷ್ಟು ಇಪ್ಸ್ ಅಂಡ್ ಬಟ್ಸ್ ಮತ್ತೆ ಕಂಡೀಷನ್ಗಳು ಇರುತ್ತೆ. ಸೊ ಆ ಕಂಡೀಷನ್ ಇದ್ದಾಗ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಿದ್ರು ಸರ್ಟೈನ್ ಲೋಡಿಂಗ್ ಆಗ್ತಾರೆ. ಸೊ ಅದಕ್ಕೆ ಮುಂಚೆ ನಾವು ಹೆಲ್ತಿಯಾಗಿದ್ದಾಗ ಹೆಲ್ತಿ ಬೈ ಹೆಲ್ತ್ ಇನ್ಶೂರೆನ್ಸ್ ಅಂತ ಒಂದು ಕೋಟ್ ಇದೆ. ಹಂಗಾಗಿ ನಾವು ಹೆಲ್ತಿಯಾಗಿದ್ದಾಗ ಬೈ ಮಾಡ್ತಕ್ಕಂಥದ್ದು ಸೂಕ್ತಕರವಾದ ವಿಚಾರ. ಅದಲ್ಲದೆ ಮೂರನೇದಾಗಿ ನಾವು ಈ ಒಂದು 5 ವರ್ಷ ಅಥವಾ 7 ವರ್ಷ 10 ವರ್ಷದಿಂದ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಿರ್ತೀವಿ. ನಾವು ರಿವ್ಯೂ ಮಾಡಿರಲ್ಲ ಪಾಲಿಸಿ, ಅದು ಯಾವ ರೀತಿ ಇರುತ್ತೆ,
ವಿ ಹ್ಯಾವ್ ಟು ಮಸ್ಟ್ ರಿವ್ಯೂ ಅವರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ಈ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ರಿವ್ಯೂ ಮಾಡೋದು ಏನಕ್ಕೆ ಅಂತಂದ್ರೆ 5 ವರ್ಷದಲ್ಲಿ ಇರ್ತಕ್ಕಂಥ ಬೆನಿಫಿಟ್ಸ್ ಇವಾಗ ಇರ್ತಕ್ಕಂಥ ಬೆನಿಫಿಟ್ಸ್ ಸಾಕಷ್ಟು ವ್ಯತ್ಯಾಸಗಳಿದೆ. 5 ವರ್ಷದಲ್ಲಿ ಇರ್ತಕ್ಕಂಥ ಪಾಲಿಸಿಗೆ ಮಾಡರ್ನ್ ಟ್ರೀಟ್ಮೆಂಟ್ ಕವರೇಜ್ ಇರೋದಿಲ್ಲ, ಅಥವಾ ಸರ್ಟೈನ್ ಇಂಪ್ಲಿಮೆಂಟೇಷನ್ ಏನಾಗಿರುತ್ತೋ ಅದಕ್ಕೆ ಇರೋದಿಲ್ಲ. ಹಾಗಾಗಿ ವಿ ಮಸ್ಟ್ ರಿವ್ಯೂ ಅವರ್ ಹೆಲ್ತ್ ಇನ್ಶೂರೆನ್ಸ್. ಸೊ ಕನ್ಸಲ್ಟ್ ಅಸ್ ಟು ರಿವ್ಯೂ ಯುವರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ನಮಗೆ ಕಳಿಸ್ಕೊಟ್ರೆ, ನಮ್ಮ ಇಮೇಲ್ ಐಡಿಗೆ, ನಮ್ಮ ಮೊಬೈಲ್ ನಂಬರ್ಗೆ ಕಳಿಸ್ಕೊಟ್ರೆ ನಾವು ಅದನ್ನ ರಿವೈವ್ ಮಾಡ್ತೀವಿ. ರಿವೈವ್ ಮಾಡಿ ವಿ ವಿಲ್ ಕಮ್ ಬ್ಯಾಕ್ ಟು ಯು ಇಟ್ ಇಸ್ ಗುಡ್ ಬ್ಯಾಡ್ ಅಂತ ಹೇಳಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ರಿವೈವ್ ಮಾಡೋಣ. ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮ್ಮ ಒಂದು ಬಸವರಾಜ್ ಅಂಗಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.